ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಮ್ಮ ಬೆಳಿಗ್ಗೆನೇ ಎದ್ದು ಎಳ್ನೀರು ಹೊಡ್ಕೊಡ್ತಾ ಇದ್ದಾನೆ. ನನಗೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂದೆ, ಅದಕ್ಕೆ ಬೆಳಿಗ್ಗೆನೇ ಎದ್ದು ಎಳ್ನೀರು ಕುಡಿದ್ರೆ ಒಳ್ಳೆಯದು ಅಂತ ಬೆಳಿಗ್ಗೆನೇ ಎದ್ದು ಎಳ್ನೀರು ಹೊಡೆದ್ಕೊಟ್ಟ. ಸೊ ನಾನು ಕುಡಿತಾ ಇದ್ದರೆ ಚಿಕ್ಕವನು ಬಂದ ಅಷ್ಟೊತ್ತಿಗೆ ಅವನು ಅಮ್ಮ ನನಗೂ ಎಳ್ನೀರು ಬೇಕು ಅಂತಂದ. ಅವ್ನು ಯಾವಾಗ ಎಳ್ನೀರು ಬೇಕು ಅಂತಂದ್ರು ಅವ್ನಿಗೊಂದು ಗ್ಲಾಸ್ ತುಂಬ ಇರಬೇಕು, ಇಲ್ಲ ಅಂತಂದರೆ ಸುಮ್ಮನೆ ರಾದಂತ ಮಾಡ್ತಾ ಇರ್ತಾನೆ. ಇನ್ನು ಅವನು ಅಳ್ತಾನೆ ಅಂತಲೇ ಇವನು ಉಬ್ಬಿಸ್ತಾ ಇದ್ದ ಫುಲ್ ಗ್ಲಾಸ್ ಇದೆ ಅಂತ. ಅವನು ಅದನ್ನ ನೋಡಿಬಿಟ್ಟೆ ಹೇಳ್ತಾ ಇದ್ದಾನೆ ಇಷ್ಟಿದೆ ಅಂತ ಹೇಳಿ. ಎಳ್ನೀರು ಕುಡ್ದಾದ್ಮೇಲೆ ಬೆಳಗಿನ ತಿಂಡಿಗೆ ಮೊಸರನ್ನ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಒಂದು ಮಡಿಕೆಗೆ ಅನ್ನ ಹಾಕಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ ತುರಿದಿಟ್ಟಿರೋ ಅಂಥ ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ನಾರ್ಮಲಾಗಿ ತಿಂದರೆ ಚೆನ್ನಾಗೇ ಇರುತ್ತೆ, ಬಟ್ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸಮ್ಮರ್ ಡೇಸ್ ಅಲ್ವಾ, ಈ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು. ನೆಕ್ಸ್ಟು ಟೇಸ್ಟ್ಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನ ಅಂದಮೇಲೆ ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಇದ್ರ ಜೊತೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಬಿಸಿ ಎಣ್ಣೆಗೆ ಜೀರಿಗೆ, ಸಾಸಿವೆ, ಒಣಗಿರೋ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ತಿಳಿಸಿ. ನಮ್ಮ ಮನೆ ಹತ್ತಿರದಲ್ಲಿ ಒಬ್ಬರು ಮದುವೆ ಇತ್ತು. ಅವ್ರಿಗೆ ಮೆಹಂದಿ ಹಾಕೋಕ್ಕೆ ಚಿಂತಾಮಣಿಯಿಂದ ಮೆಹಂದಿ ಆರ್ಟಿಸ್ಟ್ ಬಂದಿದ್ದರು. ಆ ಮದುವೆ ಹೆಣ್ಣು ಅಕ್ಕನಿಗೂ ಕರ್ಕೊಂಡು ಬನ್ನಿ, ಅಕ್ಕನೂ ಹಾಕಿಸ್ಕೊಳ್ತಾರೆ ಅಂತ ನಮ್ಮ ಅತ್ತೆ ಹತ್ರ ಹೇಳಿ ಕಳಿಸಿದ್ರು. ಸೊ ಫಸ್ಟ್ ಟೈಮ್ ನಾನು ಮೆಹಂದಿ ಆರ್ಟಿಸ್ಟ್ ಹತ್ರ ಮೆಹಂದಿ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೋಗಿ ಹಾಕಿಸ್ಕೊಂಡೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮೆಹಂದಿ ಅಂತಂದರೆ. ಎರಡು ಕೈಗೂ ಕೈ ತುಂಬ ಹಾಕಿಸ್ಕೋಬೇಕು ಅನ್ನೋದೇ ಒಂದು ಡ್ರೀಮು. ಬಟ್ ಅಲ್ಲಿ ಬಂದಿದ್ದವರು ತುಂಬಾ ಅಮೌಂಟ್ ಹೇಳಿದ್ರು. ಸೊ ಅದರಿಂದ ಸಿಂಪಲಾಗಿ ಹಾಕಿಸ್ಕೊಂಡೆ ನಾನು. ಇನ್ನು ಟೈಮ್ ಪಾಸ್ಗೆ ಅಲ್ಲಿ ಮಕ್ಕಳು ಡ್ಯಾನ್ಸ್ ಆಡ್ತಾಯಿದ್ರು, ಅದನ್ನು ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ. ಎಷ್ಟೊತ್ತು ಮೆಹಂದಿ ಹಾಕ್ತಾಯಿದ್ರು ಅಷ್ಟೊತ್ತೂ ಅವ್ರು ಡ್ಯಾನ್ಸ್ ಆಡ್ತಾನೆ ಇದ್ರು, ಯಾವ್ಯಾವುದೋ ಹಾಡಲ್ಲೆಲ್ಲ ಇಟ್ಕೊಂಡು. ಮೆಹಂದಿ ಕಂಪ್ಲೀಟ್ ಆದಮೇಲೆ ಆಂಟಿ ಹೆಂಗೆ ಹಾಕಿದಾರೆ ತೋರಿಸು ಅಂತ ಬಂದು ಕೈ ಹಿಡ್ಕೊಬಿಟ್ರು. ಅಲ್ಲಿ ಹಾಕಿದ ಡಿಸೈನ್ ಎಲ್ಲ ಹೊರಟೋಯ್ತು. ಪಾಪ ಹುಡುಗ ಮತ್ತೆ ಫಿಲ್ ಮಾಡ್ತಾ ಇದ್ದಾನೆ. ಮೆಹಂದಿ ಹಾಕಿಸ್ಕೊಂಡ್ಮೇಲೆ ಎಲ್ಲ ಫುಲ್ ಒಣಗೋಗ್ಬಿಟ್ಟಿತ್ತು. ಅವಾಗ ಅವರು ಡಾಟ್ಸ್ ಇಟ್ಟಿರ್ತಾರಲ್ಲ ಅದೆಲ್ಲ ಉದ್ರೋಗ್ತಾಯಿತ್ತು. ಅದು ಉದ್ರೋಗಬಾರ್ದು ಅಂತ ನನ್ನ ಮಗ ಶುಗರ್ ವಾಟರ್ನ ಟ್ಯಾಪ್ ಮಾಡ್ತಾಯಿದ್ದ. ಡಿಸೈನ್ ಒಂಥರ ಸಿಂಪಲ್ಲಾಗಿದ್ದರು, ಕ್ಯೂಟಾಗಿತ್ತು. ನನಗೆ ಈ ಥರ ಸಿಂಪಲ್ಲಾಗಿದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮೆಹಂದಿ ಹಾಕ್ಸ್ಕೊಂಡಿದ್ನಲ್ವ, ಹೊಟ್ಟೆ ಬೇರೆ ತುಂಬ ಹಶ್ವಾಗ್ತಾಯಿತ್ತು. ಬೆಳಿಗ್ಗೆ ಮೊಸರನ್ನ ತಿಂದಿದ್ದು, ಅದಕ್ಕೆ ನನ್ನ ಮಗನೇ ನನಗೆ ಊಟ ತಿನ್ನಿಸ್ತಾ ಇದ್ದ. ಇನ್ನು ಚಿಕ್ಕವನು ಬಂದು ಅದು ಇದು ಕೇಳ್ತಾನೇ ಇದ್ದ. ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ತೊಳೆಯೋ ಅಷ್ಟೊತ್ತಿಗೆ ನಮ್ಮ ಅತ್ತಿಗೆಯವ್ರು ಬಂದರು. ಸಾಯಂಕಾಲ ಬರೋವಾಗ ಮುಸ್ಕಿನ ಜೋಳ ಕಿತ್ಕೊಂಡ್ಬಂದಿದ್ರು. ಎಲ್ಲ ಎಳೆವೆ ಅದಕ್ಕೆ ನೋಡ್ರಿ, ನೋಡಿದ್ರೇನೆ ಗೊತ್ತಾಗ್ತಾ ಇಲ್ವಾ? ಎಳೆ ಮುಸ್ಕಿನ ಜೋಳ ಅಲ್ವಾ, ಸೊ ಬೇಗ ಬೇಯಿಸ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಹಾಗೆ ಒಲೆ ಮೇಲೆ ಬೇಯಿಸ್ಕೊಳ್ತಾ ಇದ್ವಿ. ಅಪ್ಪ ಮಗ ಇಬ್ಬರು ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಇನ್ನು ಮುಸ್ಕಿನ ಜೋಳ ಎಲ್ಲ ಬೇಯೋ ಅಷ್ಟೊತ್ತಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಒಂದೊಂದು ಮುಸ್ಕಿನ ಜೋಳ ತಿಂದ್ಬಿಟ್ಟು ಚಿಕ್ಕವನಮ್ಮ ಸೆಕೆ ಆಗ್ತಾಯಿದೆ ಹೊರಗಡೆನೇ ಮಲ್ಕೊಳ್ಳೋಣ ಅಂತ ಅಂದ. ಅವ್ನು ನಾರ್ಮಲಾಗಿ ಹೊರಗಡೆ ಮಲಗಲ್ಲ. ಸೊ ಸುಮ್ಮನೆ ಹಂಗೆ ಸ್ವಲ್ಪ ಹೊತ್ತು ಅವ್ನು ಮಲಗೋವರೆಗೂ ಮಲ್ಕೊಳ್ಳೋಣ ಅಂತ ಹೊರಗಡೆನೇ ಮಲಗಿದ್ವಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.